ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಕೆ ಹೆಸರು ಸಾಯಿ ಪ್ರಿಯಾ. 19 ವರ್ಷದ ಹುಡುಗಿ. ಡಿಗ್ರಿ ಫೈನಲ್ ಇಯರ್ ಓದುತ್ತಿದ್ದಾಳೆ. ಹೈದರಾಬಾದ್ ನಲ್ಲಿ ಹುಟ್ಟಿ ಬೆಳೆದಿದ್ದಾಳೆ. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಕಾಲೇಜ್ಗೆ ಹೋಗಿ ಸಾಯಂಕಾಲ ಮನೆಗೆ ಬರುತ್ತಿದ್ದಳು. ಇನ್ನೂ ಹೆಚ್ಚಿನ ಓದಿಗಾಗಿ ಅಮೆರಿಕಕ್ಕೆ ಹೋಗಬೇಕೆಂಬುದು ಆಕೆಯ ಕನಸಾಗಿರುತ್ತದೆ. ಆ ದಿನ ಸೆಪ್ಟೆಂಬರ್ 5, 2022. ಆ ದಿನ ಟೀಚರ್ಸ್ ಡೇ ಆಗಿದ್ದರಿಂದ ಕಾಲೇಜಿನಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಇದೆ ಎಂದು ಹೇಳಿದ್ದರು. ಸಾಯಿ ಪ್ರಿಯಾ ಎಂದಿನಂತೆ ಮನೆಯಲ್ಲಿ ಹೇಳಿ ಕಾಲೇಜಿಗೆ ಹೋಗುತ್ತಾಳೆ. ಆದ್ರೆ ಸಾಯಂಕಾಲವಾದ್ರೂ ಕೂಡ ಮನೆಗೆ ಬರಲಿಲ್ಲ. ಭಯ ಬಿದ್ದ ಆಕೆಯ ಪೇರೆಂಟ್ಸ್ ಕಾಲ್ ಮಾಡುತ್ತಾರೆ. ಆಗ ಸ್ವಿಚ್ ಆಫ್ ಎಂದು ಬರುತ್ತದೆ. ನಂತರ ಪಕ್ಕದಲ್ಲಿರುವ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನಮ್ಮ ಮಗಳು ಕಾಣಿಸುತ್ತಿಲ್ಲ ಎಂದು ಕಂಪ್ಲೇಂಟ್ ಕೊಡುತ್ತಾರೆ. ಯಾವಾಗಲೂ 6:30ಕ್ಕೆಲ್ಲ ಮನೆಯಲ್ಲಿರುವ ಹುಡುಗಿ ಈ ದಿನ ರಾತ್ರಿ 10 ಗಂಟೆಯಾದರೂ ನಮ್ಮ ಹುಡುಗಿ ಮನೆಗೆ ಬಂದಿಲ್ಲ ಎಂದು ಕಂಪ್ಲೇಂಟ್ ಕೊಡುತ್ತಾರೆ. ಸಂಬಂಧಿಕರಿಗೆ, ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡುತ್ತಾರೆ. ಆದ್ರೆ ಎಲ್ಲರೂ ನಮ್ಮ ಮನೆಗೆ ಬಂದಿಲ್ಲ ಎಂದು ಹೇಳುತ್ತಾರೆ. ಆಗ ಪೇರೆಂಟ್ಸ್ ಗಳು ಭಯ ಬೀಳುವುದಕ್ಕೆ ಶುರು ಮಾಡುತ್ತಾರೆ. ಪೊಲೀಸರು ಕಂಪ್ಲೇಂಟ್ ತೆಗೆದುಕೊಂಡ ನಂತರ ನಿಮಗೆ ಯಾರ ಮೇಲಾದರೂ ಅನುಮಾನವಿದೆ ಎಂದು ಕೇಳುತ್ತಾರೆ. ಇದಕ್ಕೂ ಮೊದಲು ನಿಮ್ಮ ಹುಡುಗಿಗೆ ಯಾರಾದರೂ ತೊಂದರೆ ಕೊಟ್ಟಿದ್ದಾರಾ ಎಂದು ಕೂಡ ವಿಚಾರಿಸುತ್ತಾರೆ. ಆದರೆ ನಮಗೆ ಯಾರ ಮೇಲೂ ಕೂಡ ಅನುಮಾನವಿಲ್ಲ ಎಂದು ಹೇಳುತ್ತಾರೆ. ಪೊಲೀಸರು ಎಂದಿನಂತೆ ತಮ್ಮ ಎನ್ಕ್ವೈರಿಯನ್ನು ಶುರು ಮಾಡುತ್ತಾರೆ. ಎಷ್ಟೇ ಹುಡುಕಾಡಿದ್ರು ಕೂಡ ಆ ಹುಡುಗಿಯ ಬಗ್ಗೆ ಏನು ಗೊತ್ತಾಗುವುದಿಲ್ಲ. ಈ ಸಂದರ್ಭದಲ್ಲಿಯೇ ಸಾಯಿ ಪ್ರಿಯಾ ತಂದೆಗೆ ಒಂದು ಮೆಸೇಜ್ ಬರುತ್ತದೆ. ಅದರಲ್ಲಿ ಏನಿದೆ ಅಂದ್ರೆ, ನಾನೊಬ್ಬ ಹುಡುಗನ ಜೊತೆ ಓಡಿ ಹೋಗಿದ್ದೇನೆ, ನಾನು ಅವನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಬರೆದಿದೆ. ಅಸಲಿಗೆ ಸಾಯಿ ಪ್ರಿಯಾ ಆ ಮೆಸೇಜ್ ಅಲ್ಲಿ ಹೇಳಿರುವಂತೆ ಬೇರೆ ಹುಡುಗನ ಜೊತೆ ಓಡಿ ಹೋಗಿದ್ದಾಳ ಅಥವಾ ಅವಳನ್ನು ಕೊಂದು ಆ ಕೊಲೆಗಾರನೇ ಆ ರೀತಿ ನಾಟಕ ಮಾಡುತ್ತಿದ್ದಾನ? ಇದರ ಬಗೆಗಿನ ಸಂಪೂರ್ಣ ವಿವರಣೆಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಂದೆ ತಾಯಿಗಳು ಸಾಯಿ ಪ್ರಿಯಾ ಮೊಬೈಲ್ ನಿಂದ ಬಂದ ಮೆಸೇಜ್ ಅನ್ನು ನೋಡಿ ಶಾಕ್ ಆಗುತ್ತಾರೆ. ನಮ್ಮ ಹುಡುಗಿ ನಮ್ಮ ಬಳಿ ಏನು ಹೇಳದೆ ಬೇರೆ ಹುಡುಗನ ಜೊತೆ ಓಡಿ ಹೋಗಿ ಅವನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂಬ ಮಾತಿನಲ್ಲಿ ಅವರಿಗೆ ಸ್ವಲ್ಪ ಅನುಮಾನ ಮೂಡುತ್ತದೆ. ತಕ್ಷಣ ಈ ವಿಷಯವನ್ನು ಪೊಲೀಸರಿಗೆ ಹೇಳುತ್ತಾರೆ. ಅದೇ ಸಂದರ್ಭದಲ್ಲಿ ನಮಗೆ ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನವಿದೆ ಎಂದು ಕೂಡ ಹೇಳುತ್ತಾರೆ. ಶ್ರೀಶೈಲಂ ಎಂಬ ವ್ಯಕ್ತಿಯ ಮೇಲೆ ಅನುಮಾನವಿದೆ ಎಂದು ಹೇಳುತ್ತಾರೆ. ಈ ಶ್ರೀಶೈಲಂ ಎಂಬ ವ್ಯಕ್ತಿ ವನಪರ್ತಿ ಜಿಲ್ಲೆಯ ಕಿರಪಲ್ಯಪುರ ಗ್ರಾಮಕ್ಕೆ ಸೇರಿದವನು. ಅವನ ವಯಸ್ಸು 23 ವರ್ಷ. ಈ ಶ್ರೀಶೈಲಂ ಮೇಲೆ ನಿಮಗೆ ಏಕೆ ಅನುಮಾನವಿದೆ ಎಂದು ಪೊಲೀಸರು ಕೇಳಿದಾಗ ಆ ಪೇರೆಂಟ್ಸ್ ಎಲ್ಲ ವಿಷಯವನ್ನು ವಿವರಿಸುತ್ತಾರೆ. 6 ತಿಂಗಳ ಕೆಳಗೆ ಶ್ರೀಶೈಲಂ ಎಂಬ ವ್ಯಕ್ತಿ ಸಾಯಿ ಪ್ರಿಯಾ ತಂದೆಗೆ ಕಾಲ್ ಮಾಡಿರುತ್ತಾನೆ. ನಾನು ನಿಮ್ಮ ಮಗಳು ಪ್ರೀತಿಸುತ್ತಿದ್ದೇವೆ, ನೀವೇ ನಿಂತುಕೊಂಡು ನಮಗೆ ಮದುವೆ ಮಾಡಬೇಕೆಂದು ಕೇಳುತ್ತಾನೆ. ಫೋನಲ್ಲಿ ಅವನ ಮಾತುಗಳನ್ನು ಕೇಳಿದ ತಕ್ಷಣ ಸಾಯಿ ಪ್ರಿಯಾ ತಂದೆ ತಾಯಿಗಳು ಶಾಕ್ ಆಗುತ್ತಾರೆ. ನಮ್ಮ ಹುಡುಗಿ ಬೇರೆ ಹುಡುಗರ ಜೊತೆ ಮಾತನಾಡುವುದಿಲ್ಲ, ಅವನು ನಮ್ಮ ಹುಡುಗಿಯನ್ನು ಡಿಸ್ಟರ್ಬ್ ಮಾಡುವುದಕ್ಕೆ ಈ ರೀತಿ ಹೇಳುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಾರೆ. ನೀನು ಯಾರನ್ನಾದ್ರೂ ಪ್ರೀತಿಸುತ್ತಿದ್ದೀಯಾ ಎಂದು ಅವಳ ತಂದೆ ತಾಯಿಗಳು ಅವಳನ್ನು ಕೇಳಿದಾಗ ನಾನು ಯಾರನ್ನು ಲವ್ ಮಾಡುತ್ತಿಲ್ಲ ಎಂದು ಹೇಳುತ್ತಾಳೆ. ನಾನು ಚೆನ್ನಾಗಿ ಓದಬೇಕೆಂದು ಕನಸು ಕಾಣುತ್ತಿದ್ದೇನೆ, ನಾನು MBA ಓದುವುದಕ್ಕೆ ನನ್ನನ್ನು ವಿದೇಶಕ್ಕೆ ಕಳಿಸಬೇಕೆಂದು ತನ್ನ ತಂದೆಗೆ ಹೇಳುತ್ತಾಳೆ. ತನ್ನ ಮಗಳಿಗೆ ಓದಿನ ಮೇಲಿರುವ ಶ್ರದ್ಧೆಯನ್ನು ನೋಡಿ ನೀನು ಆಸೆ ಪಟ್ಟಂತೆ ನಿನ್ನನ್ನು ವಿದೇಶಕ್ಕೆ ಕಳಿಸಿ ಓದಿಸುತ್ತೇನೆ ಎಂದು ಹೇಳುತ್ತಾರೆ. ಈ ಶ್ರೀಶೈಲಂ ಎಂಬ ವ್ಯಕ್ತಿ ನನ್ನ ಮಗಳಿಗೆ ತೊಂದರೆ ಕೊಡುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಾರೆ. ನನ್ನ ಮಗಳು ಮದುವೆಗೆ ಒಪ್ಪಿಕೊಂಡಿಲ್ಲ, ಆದ್ದರಿಂದ ಅವನೇ ಏನಾದರೂ ಮಾಡಿರುತ್ತಾನೆ ಎಂದು ಅವನ ಮೇಲೆ ಅನುಮಾನ ಪಡುತ್ತಾರೆ. ಈ ವಿಷಯದಲ್ಲಿ ಪೊಲೀಸರಿಗೆ ಮೊದಲ ಕ್ಲೂ ಸಿಗುತ್ತದೆ. 6 ತಿಂಗಳ ಕೆಳಗೆ ಕಾಲ್ ಮಾಡಿದ್ದ ಶ್ರೀಶೈಲಂಗೂ ಈ ಕೇಸ್ಗೂ ಏನಾದರೂ ಸಂಬಂಧವಿದೆಯಾ ಎಂದು ಎನ್ಕ್ವೈರಿ ಮಾಡುತ್ತಾರೆ. ಆಗ ತಕ್ಷಣ ಅವನ ಗ್ರಾಮಕ್ಕೆ ಹೋಗುತ್ತಾರೆ. ಅವನ ಜೊತೆ ಮಾತನಾಡುತ್ತಿರುವಾಗ ಅವನ ಮಾತುಗಳು ತೊದಲುತ್ತಿರುವುದನ್ನು ಗಮನಿಸುತ್ತಾರೆ. ಅವನು ಏನು ಮುಚ್ಚಿಡುತ್ತಿದ್ದಾನೆ ಎಂದು ಪೊಲೀಸರಿಗೆ ಅನಿಸುತ್ತದೆ. ತಕ್ಷಣ ಅವನನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುತ್ತಾರೆ. ಆಗ ಅವನು ಏನು ಹೇಳುತ್ತಾನೆ ಅಂದ್ರೆ, 6 ತಿಂಗಳ ಕೆಳಗೆ ನಾನು ಸಾಯಿ ಪ್ರಿಯಳ ತಂದೆಗೆ ಕಾಲ್ ಮಾಡಿದ್ದು ಸತ್ಯ, ಆದ್ರೆ ಈಗ ಆ ಹುಡುಗಿಗೆ ಏನಾಗಿದೆ ಎಂದು ನನಗೆ ಗೊತ್ತಿಲ್ಲ, ಅದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ಹೇಳಿಕೊಂಡು ಬರುತ್ತಾನೆ. ಪೊಲೀಸರು ಎಷ್ಟೇ ಕೇಳಿದ್ರು ಕೂಡ ಮತ್ತೆ ಮತ್ತೆ ಅದೇ ವಿಷಯವನ್ನ ಹೇಳುತ್ತಿರುತ್ತಾನೆ. ಆದ್ರೆ ಇವನು ಏನು ಮುಚ್ಚಿಡುತ್ತಿದ್ದಾನೆ ಎಂದು ಪೊಲೀಸರಿಗೆ ಬಲವಾದ ಅನುಮಾನವಿದೆ. ಕೊನೆಗೆ ಅವರ ಸ್ಟೈಲ್ ಅಲ್ಲಿ ವಿಚಾರಿಸಿದಾಗ ಅವನು ಶಾಕಿಂಗ್ ವಿಷಯಗಳನ್ನು ಹೇಳುತ್ತಾನೆ. ಮೊದಲಿಗೆ ಸಾಯಿ ಪ್ರಿಯಾ ಪ್ರಾಣ ಸಹಿತವಿಲ್ಲ, ಆಕೆ ಸತ್ತು ಹೋಗಿದ್ದಾಳೆ ಎಂದು ಹೇಳುತ್ತಾನೆ. ಈ ಮಾತುಗಳನ್ನು ಕೇಳಿ ಸಾಯಿ ಪ್ರಿಯಾ ತಂದೆ ತಾಯಿಗಳು ಎದೆ ಹೊಡೆದುಕೊಂಡು ಗೋಳಾಡುತ್ತಾರೆ. ತುಂಬಾ ಮುದ್ದಾಗಿ ಸಾಕಿದ್ದ ಮಗಳು ಯಾರ ಜೊತೆನೋ ಓಡಿ ಹೋಗುತ್ತೇನೆ ಎಂದು ಮೆಸೇಜ್ ಹಾಕಿದ್ದಳು. ಅಟ್ಲೀಸ್ಟ್ ಆ ರೀತಿ ಆದ್ರೂ ಆಗಿದ್ರೆ ಆಕೆ ಸಂತೋಷವಾಗಿ ಇರುತ್ತಿದ್ದಳು ಎಂದು ಅಂದುಕೊಳ್ಳುತ್ತಾರೆ. ಆದ್ರೆ ಆಕೆ ಪ್ರಾಣ ಸಹಿತ ಇಲ್ಲವೆಂದು ತಿಳಿದು ಅವರ ಗುಂಡಿಗೆ ಒಡೆದು ಹೋಗುತ್ತದೆ. ಆ ಸಂದರ್ಭದಲ್ಲಿ ಶ್ರೀಶೈಲಂ ಏನ್ ಹೇಳುತ್ತಾನೆ ಅಂದ್ರೆ, ಸಾಯಿ ಪ್ರಿಯಳನ್ನು ನಾನೇ ಕೊಂದು ವ್ಯವಸಾಯ ಮಾಡುವ ಭೂಮಿಯಲ್ಲಿ ಊತು ಹಾಕಿದೆ ಎಂದು ಹೇಳುತ್ತಾನೆ. ಆಗ ಪೊಲೀಸರು ತಕ್ಷಣ ಆ ಘಟನಾ ಸ್ಥಳಕ್ಕೆ ಹೋಗುತ್ತಾರೆ. ಆ ಗುಂಡಿಯನ್ನು ಅಗೆದು ಸಾಯಿ ಪ್ರಿಯಳ ಮೃತದೇಹವನ್ನು ಹೊರತೆಗೆಯುತ್ತಾರೆ. ಆಕೆಯನ್ನು ಕೊಳೆತ ಸ್ಥಿತಿಯಲ್ಲಿ ನೋಡಿ ತಂದೆ ತಾಯಿಗಳು ಗೋಳಾಡುತ್ತಾರೆ. ಕಾಲೇಜಿಗೆ ಹೋಗಿ ಬರುತ್ತೇನೆ
ಎಂದು ಹೇಳಿ ಮನೆಯಿಂದ ಹೊರಟ ಹುಡುಗಿ ಮರಳಿ ಬಾರದ ಲೋಕಕ್ಕೆ ಹೋಗಿದ್ದಾಳೆ ಎಂದು ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಶುರು ಮಾಡುತ್ತಾರೆ. ಸಾಯಿ ಪ್ರಿಯಾ ಸಾಯುವುದಕ್ಕಿಂತ ಮೊದಲು ಆಕೆಯನ್ನು ಅತ್ಯಾಚಾರ ಮಾಡಿ ನಂತರ ಕೊಲೆ ಮಾಡಲಾಗಿದೆ ಎಂದು ಅನುಮಾನ ವ್ಯಕ್ತಪಡಿಸುತ್ತಾರೆ. 6 ತಿಂಗಳ ಕೆಳಗೆ ಸಾಯಿ ಪ್ರಿಯಳ ತಂದೆಗೆ ಶ್ರೀಶೈಲಂ ಕಾಲ್ ಮಾಡಿ ನಿಮ್ಮ ಮಗಳು ಅಂದ್ರೆ ನನಗೆ ತುಂಬಾ ಇಷ್ಟ, ಆಕೆಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿರುತ್ತಾನೆ. ಆದರೆ ಶ್ರೀಶೈಲಂ ಪೊಲೀಸರಿಗೆ ನನಗೂ ಸಾಯಿ ಪ್ರಿಯಗೂ 5 ವರ್ಷಗಳಿಂದ ಸಂಬಂಧವಿತ್ತು ಎಂದು ಹೇಳುತ್ತಾನೆ. ಇಬ್ಬರು ಗಾಢವಾದ ಪ್ರೀತಿಯಲ್ಲಿ ಇದ್ದೆವು ಎಂದು ಹೇಳುತ್ತಾನೆ. 2017ರಲ್ಲಿ ಇಬ್ಬರಿಗೂ ಪರಿಚಯವಾಗುತ್ತದೆ. ಅವನು ಇಂಟರ್ವರೆಗೂ ಓದಿ ಡಿಸ್ಕಂಟಿನ್ಯೂ ಮಾಡಿರುತ್ತಾನೆ. ನಂತರ ತಮ್ಮ ಊರಿನಲ್ಲಿ ವ್ಯವಸಾಯ ಮಾಡುತ್ತಿರುತ್ತಾನೆ. ಇನ್ನೊಂದು ಕಡೆ ಸಾಯಿ ಪ್ರಿಯ ಮಾತ್ರ ವಿದೇಶಕ್ಕೆ ಹೋಗಿ ಚೆನ್ನಾಗಿ ಓದಬೇಕೆಂದು ಅಂದುಕೊಂಡಿರುತ್ತಾಳೆ. ಈ ಸಂದರ್ಭದಲ್ಲಿಯೇ ಸಾಯಿ ಪ್ರಿಯಳ ಮನಸ್ಸು ಬದಲಾಗಿರುತ್ತದೆ. ಎಷ್ಟೋ ಕನಸುಗಳನ್ನು ಕಟ್ಟಿಕೊಂಡು ಓದುತ್ತಿರುವ ಆಕೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂದು ಅಂದುಕೊಂಡಿರುತ್ತಾಳೆ. ಅವನು ಮಾತ್ರ ಓದನ್ನು ನಿಲ್ಲಿಸಿ ತಮ್ಮ ಊರಿನಲ್ಲಿ ಕೆಲಸ ಮಾಡಿಕೊಂಡಿದ್ದಾನೆ. ಇದರಿಂದಲೇ ಆಕೆ ಅವನ ಬಳಿ ಬ್ರೇಕಪ್ ಮಾಡಿಕೊಂಡಿರುತ್ತಾಳೆ. ಈ ರೀತಿಯಾಗಿ ಆಕೆ ಮಾಡಿದ್ದರಿಂದ ಅವಳ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ. ಇಷ್ಟು ದಿವಸ ಆಕೆಯನ್ನು ಮದುವೆ ಮಾಡಿಕೊಂಡು ಸಂತೋಷವಾಗಿರಬೇಕೆಂದು ಅಂದುಕೊಂಡಿದ್ದ ಅವನು ಈಗ ಏನು ಮಾಡಬೇಕೆಂದು ಅರ್ಥವಾಗದೆ ಕಂಗಾಲಾಗುತ್ತಾನೆ. ಅವಳೇ ನನ್ನ ಸರ್ವಸ್ವ ಎಂದುಕೊಂಡಿರುತ್ತಾನೆ. ಈ ಸಂದರ್ಭದಲ್ಲಿಯೇ ನನ್ನನ್ನು ಮದುವೆ ಮಾಡಿಕೊ ಎಂದು ಫೋರ್ಸ್ ಮಾಡುತ್ತಿದ್ದನು. ಇವಳ ಜೊತೆ ಮಾತನಾಡುವುದು ವೇಸ್ಟ್ ಎಂದು ಆಕೆಯ ತಂದೆಗೂ ಕೂಡ ಕಾಲ್ ಮಾಡಿ ಮಾತನಾಡಿದ್ದನು. ನಾನು ನಿಮ್ಮ ಮಗಳು 5 ವರ್ಷದಿಂದ ಪ್ರೀತಿಸುತ್ತಿದ್ದೇವೆ, ನಮಗೆ ಮದುವೆ ಮಾಡಿ ಎಂದು ಕೇಳಿರುತ್ತಾನೆ. ಆದರೆ ಯಾವುದೇ ರೀತಿಯ ಪ್ರಯೋಜನವಾಗದೇ ಇದ್ದಾಗ ಸಾಯಿ ಪ್ರಿಯಳ ಮೇಲೆ ಕೋಪ ಬೆಳೆಸಿಕೊಳ್ಳುತ್ತಾನೆ. ಅವನು ಯಾವಾಗಲೂ ಆಕೆಗೆ ಫೋನ್ ಮಾಡ್ತಾ ಇದ್ದರಿಂದ ಸಾಯಿ ಪ್ರಿಯ ಅವನ ನಂಬರ್ ಅನ್ನು ಬ್ಲಾಕ್ ಮಾಡುತ್ತಾಳೆ. ಆ ಸಂದರ್ಭದಲ್ಲಿಯೇ ಶ್ರೀಶೈಲಂ ಆಕೆಯ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ಡಿಸೈಡ್ ಆಗುತ್ತಾನೆ. ಕೊನೆಯದಾಗಿ ಒಂದು ಸಾರಿ ಭೇಟಿಯಾಗುವಂತೇಳಿ ಸ್ನ್ಯಾಪ್ ಚಾಟ್ ಮೂಲಕ ಮೆಸೇಜ್ ಮಾಡುತ್ತಾನೆ. ಕೊನೆಯ ಸಾರಿ ಮಾತನಾಡಿಕೊಂಡ ನಂತರ ಇಬ್ಬರು ದೂರವಾಗೋಣ ಎಂದು ನಂಬಿಸುತ್ತಾನೆ. ಈ ಪರಿಸ್ಥಿತಿಯಲ್ಲಿಯೇ ನಿನ್ನನ್ನು ಮೀಟ್ ಆಗುತ್ತೇನೆ ಎಂದು ಆಕೆ ಹೇಳುತ್ತಾಳೆ. ಒಂದು ಸಾರಿ ನಿನ್ನನ್ನು ಮೀಟ್ ಮಾಡಿದ ನಂತರ ಇನ್ನೊಂದು ಸಾರಿ ನಿನ್ನ ಮುಖ ನೋಡುವುದಿಲ್ಲ ಎಂದು ಹೇಳಿರುತ್ತಾಳೆ. ಅದಕ್ಕೆ ಅವನು ಕೂಡ ಒಪ್ಪಿಕೊಂಡಿರುತ್ತಾನೆ. ಈ ಸಂದರ್ಭದಲ್ಲಿಯೇ 2022 ಸೆಪ್ಟೆಂಬರ್ 5ರಂದು ಮೆಹಬೂಬ್ ನಗರ ಭೂತ್ಪುರ್ಗೆ ಸಾಯಿ ಪ್ರಿಯಳನ್ನು ಅವನು ಕರೆಸಿಕೊಳ್ಳುತ್ತಾನೆ. ಕಾಲೇಜಿಗೆ ಹೋಗಿ ಬರುತ್ತೇನೆಂದು ಮನೆಯಲ್ಲಿ ಹೇಳಿ ಹೋಗಿರುತ್ತಾಳೆ. ಆದ್ರೆ ಕಾಲೇಜಿಗೆ ಬಂದಿಲ್ಲ ಅಂತೇಳಿ ಸಾಯಿ ಪ್ರಿಯ ಫ್ರೆಂಡ್ಸ್ ಗಳು ಹೇಳುತ್ತಾರೆ. ಸಾಯಿ ಪ್ರಿಯಳನ್ನು ಬೈಕ್ ಮೇಲೆ ಪಿಕಪ್ ಮಾಡಿಕೊಂಡ ಶ್ರೀಶೈಲಂ ತಮ್ಮ ಊರಿನಲ್ಲಿರುವ ವ್ಯವಸಾಯ ಭೂಮಿಗೆ ಕರೆದುಕೊಂಡು ಹೋಗುತ್ತಾನೆ. ಆಗಲೂ ಸಹ ನನ್ನನ್ನು ಮದುವೆ ಮಾಡಿಕೊ ಎಂದು ಆಕೆಯನ್ನು ಕೇಳುತ್ತಾನೆ. ಆದ್ರೆ ಆಕೆ ಒಪ್ಪಿಕೊಳ್ಳುವುದಿಲ್ಲ. ನನ್ನನ್ನು ಮದುವೆ ಮಾಡಿಕೊಂಡ ನಂತರ ನೀನು ಎಲ್ಲಿಗಾದರೂ ಹೋಗಿ ಓದಿಕೊ ಎಂದು ಹೇಳುತ್ತಾನೆ. ನೀನು ನನ್ನ ಹೆಂಡತಿಯಾಗಿರುವುದೇ ನನ್ನ ಆಸೆ ಎಂದು ಹೇಳುತ್ತಾನೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಗಳವಾಗುತ್ತದೆ. ಆ ಕೋಪದಲ್ಲಿಯೇ ಶ್ರೀಶೈಲಂ ಆಕೆಯನ್ನು ಕೊಂದು ಹಾಕುತ್ತಾನೆ. ಅವನನ್ನು ನಂಬಿ ಅಷ್ಟು ದೂರ ಅವನನ್ನು ಭೇಟಿಯಾಗಲು ಅಲ್ಲಿಗೆ ಹೋಗಿದ್ದ ಹುಡುಗಿಯನ್ನು ತುಂಬಾ ದಾರುಣವಾಗಿ ಕೊಂದು ಹಾಕುತ್ತಾನೆ. ನನ್ನನ್ನು ಏನು ಮಾಡಬೇಡ, ಬಿಟ್ಟು ಬಿಡು ಎಂದು ಆಕೆ ತುಂಬಾ ಬೇಡಿಕೊಳ್ಳುತ್ತಾಳೆ. ಆದ್ರೆ ಆ ಕ್ರೂರಿ ಅವಳನ್ನು ಬಿಡಲಿಲ್ಲ. ಆಕೆ ಹಾಕಿಕೊಂಡಿದ್ದ ವೇಲನ್ನು ಅವಳ ಕುತ್ತಿಗೆಗೆ ಹಾಕಿ ಉಸಿರುಗಟ್ಟಿಸುತ್ತಾನೆ. ಆಕೆ ವಿಲವಿಲ ಒದ್ದಾಡಿ ತನ್ನ ಪ್ರಾಣವನ್ನು ಬಿಡುತ್ತಾಳೆ. ಈ ಸಂದರ್ಭದಲ್ಲಿಯೇ ಆ ಡೆಡ್ ಬಾಡಿಯನ್ನು ಮುಚ್ಚುವುದಕ್ಕೆ ತನ್ನ ಅತ್ತೆ ಮಗ ಶಿವನ ಸಹಾಯವನ್ನು ತೆಗೆದುಕೊಳ್ಳುತ್ತಾನೆ. ಅವನ ಸಹಾಯ ತೆಗೆದುಕೊಂಡು ಆ ಡೆಡ್ ಬಾಡಿಯನ್ನು ಮುಚ್ಚಿ ಹಾಕುತ್ತಾನೆ. ಆ ನಂತರ ಏನು ಗೊತ್ತಿಲ್ಲದವನಂತೆ ಅಲ್ಲಿಂದ ಎಸ್ಕೇಪ್ ಆಗುತ್ತಾನೆ. ಈ ಸಂದರ್ಭದಲ್ಲಿಯೇ ಸಾಯಿ ಪ್ರಿಯಳ ಮೊಬೈಲ್ ನಿಂದ ಅವಳ ತಂದೆಗೆ ಒಂದು ಮೆಸೇಜ್ ಹಾಕುತ್ತಾನೆ. ನಾನು ಶ್ರೀಶೈಲಂ ಅಲ್ಲದೆ ಬೇರೆ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ, ನಾನು ಅವನನ್ನು ಮದುವೆ ಮಾಡಿಕೊಳ್ಳುತ್ತೇನೆ, ನನ್ನ ಬಗ್ಗೆ ಆಲೋಚನೆ ಮಾಡಬೇಡಿ ಎಂದು ಮೆಸೇಜ್ ಹಾಕುತ್ತಾನೆ. ಈ ಮೆಸೇಜ್ ಅನ್ನು ನೋಡಿದ ಸಾಯಿ ಪ್ರಿಯಳ ತಂದೆ ತಾಯಿಗಳು ಪೊಲೀಸ್ ಕಂಪ್ಲೇಂಟ್ ಕೊಡುವುದಿಲ್ಲ ಎಂದು ಅವನು ಆಲೋಚನೆ ಮಾಡಿರುತ್ತಾನೆ. ಆದ್ರೆ ಆ ನಂತರ ಪೊಲೀಸರು ಈ ಕೇಸನ್ನು ಎನ್ಕ್ವೈರಿ ಮಾಡಿ ಸತ್ಯತೆಯನ್ನ ತಿಳಿದುಕೊಂಡರು. ಸಾವಿರಾರು ಕನಸುಗಳನ್ನು ಹೊತ್ತಿದ್ದ 19 ವರ್ಷದ ಸಾಯಿ ಪ್ರಿಯಳ ಮೇಲೆ ನಡೆದ ದಾರುಣ ಘಟನೆ ಇದು. ಏನು ತಿಳಿಯದ ವಯಸ್ಸಿನಲ್ಲಿ ಪ್ರೀತಿಗೆ ಬಿದ್ದು ಆ ನಂತರ ಎಲ್ಲವನ್ನು ತಿಳಿದುಕೊಂಡು ಓದಿನ ಮೇಲೆ ದೃಷ್ಟಿ ಹರಿಸುವ ಸಮಯದಲ್ಲಿ ಸಾಯಿ ಪ್ರಿಯ ಎಂಬ ಹುಡುಗಿಯ ಮೇಲೆ ನಡೆದ ಒಂದು ಕ್ರೂರವಾದ ಘಟನೆ ಇದು. ಈ ಘಟನೆಯಲ್ಲಿ ಶ್ರೀಶೈಲಂ ಕುಟುಂಬದ ಎಲ್ಲರೂ ಭಾಗಿಯಾಗಿದ್ದಾರೆ ಎಂದು ಸಾಯಿ ಪ್ರಿಯ ಕುಟುಂಬದವರು ಆರೋಪ ಮಾಡುತ್ತಿದ್ದಾರೆ. ಫ್ರೆಂಡ್ಸ್, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.